ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನೋಡೋಣ. ಬರೋ ಅಂತ 15 to 20 ಸೆಕೆಂಡ್ ವರ್ಗೂ ನಮ್ಮ ವೃಷಭ ರಾಶಿಯವರಿಗೆ ಏನೆಲ್ಲ ಎನರ್ಜೀಸ್ ಬರ್ತಾ ಇದೆ, ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಹೆಲ್ತ್ ಇರ್ಬೋದು, ಮತ್ತೆ ಕರಿಯರ್ ಇರ್ಬೋದು, ಏನ್ ಬರ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ಈವನ್ ಅವರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡುತ್ತೆ ಅಂತ ಕೂಡ ನಾವು ಚೆಕ್ ಮಾಡ್ಕೊಂಡ್ ಬರೋಣ. ರೀಡಿಂಗಿಗೆ ಇನ್ನು ನೀವು ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಸೊ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್ ಎಲ್ರು ಕೂಡ ನೋಡ್ಬೋದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅವರು ಕೂಡ ಇದನ್ನ ನೋಡ್ಬೋದು. ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರಬೇಕು ಅಂತಂದ್ರೆ ಚಾನಲ್ ಒಂದ್ಸಾರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಕಾರ್ಡ್ಸ್ ಜೊತೆಗೆ ಒಂದು ಅಲೈನ್ ಮಾಡ್ಕೊಳ್ಳಿ ಅಂತ ಹೇಳಿಕ್ ಇಷ್ಟಪಡ್ತೀನಿ. ಓಕೆ, ಸೊ ಬರೋ ಅಂತ ದಿನಗಳು ಯೂನಿವರ್ಸ್ ಏನು ಒಂದು ಹೇಳ್ತಾ ಇದೆ, ಬ್ಯೂಟಿಫುಲ್ ಸೋಲ್ಸ್ ಆದಂತ ವೃಷಭ ರಾಶಿಯವರಿಗೆ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ಕರಿಯರ್ ಇರ್ಬೋದು, ಅವರ ಒಂದು ಹೆಲ್ತ್ ಏನ್ ಹೇಳ್ತಾ ಇದೆ, ಏನಾದ್ರೂ ತೊಂದರೆಗಳು ಬರ್ತಾ ಇದೆಯಾ, ಸೊ ಅದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಕೋಬೇಕು ಅಂತ ಯೂನಿವರ್ಸ್ ಗೈಡ್ ಮಾಡ್ತಾ ಇದೆ. ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬರೋಣ. ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಎಲ್ಲ ನನಗೆ ಕಾಣ್ತವ. ಬ್ಯೂಟಿಫುಲ್ ಎನರ್ಜೀಸ್ ಬಂದಿದೆ ವೃಷಭ ರಾಶಿ ಅವರಿಗೆ. ಓಕೆ, ಕೆಲವೊಂದಿಷ್ಟು ಮೂಮೆಂಟು ಸ್ವಲ್ಪ ತೊಂದರೆ ಇದೆ, ಇಲ್ಲಂತಲ್ಲ, ಬಟ್ ಅದು ರಿಸಾಲ್ವ್ ಕೂಡ ಆಗುತ್ತೆ. ಸೊ ನಾನಿಲ್ಲಿ ನೋಡ್ತಾ ಇರುವಂತ ಎನರ್ಜೀಸ್ ಹೆಲ್ತ್ ವೈಸ್ ನೋಡಿದಾಗ ಪ್ರೆಸೆಂಟ್ ಮೂಮೆಂಟ್ ತುಂಬಾನೇ ಹ್ಯಾಪಿಯಾಗಿ ಒಂದು ಹೆಲ್ತ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ಹ್ಯಾಪಿ ಮೂಮೆಂಟ್ ಅಲ್ಲಿ ಇದ್ದೀರಾ, ತುಂಬಾ ಕೇರ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮನ್ನ ನೀವು ಡೈಟ್ ಅಲ್ಲಿ ಇದ್ರೆ ಅದನ್ನ ಡೈಟಿಂಗ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಸೊ ತುಂಬಾ ಚೆನ್ನಾಗಿರುವಂತ ಎನರ್ಜಿ ನನಗೆ ಕಾಣ್ತಾ ಇದೆ. ಸೊ ಬರುವಂತ ದಿನಗಳು ನಿಮ್ಗೆ ಏನ್ ತೊಂದರೆ ಆಗುತ್ತೆ, ಹಾಗಿದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ, ತಲೆಯಲ್ಲಿ ಏನೋ ಕನ್ಫ್ಯೂಷನ್ಸ್ ಓಡಾಡ್ತಾ ಇರುತ್ತೆ, ವಿಚಾರಗಳು ಬರ್ತಾ ಇರುತ್ತೆ. ಓಕೆ, ಬಟ್ ಯಾವ ರೀತಿ ಅಂತಂದ್ರೆ ಏನೋ ಒಂದು ವಿಚಾರ ಮಾಡ್ತೀರಾ, ಆ ಒಂದು ವಿಚಾರಗಳು ನಿಮ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು ನನಗೆ ತುಂಬಾನೇ ಕಾಣ್ತಾ ಇದೆ. ವಿಚಾರಗಳು ನಿಮ್ಮನ್ನ ನೀವು ಅದರಿಂದ ಹೊರಗೆ ತಗೊಂಡ್ ತುಂಬಾ ಕನ್ಫ್ಯೂಸ್ಡ್ ಆಗಿರ್ತೀರಾ ಬರುವಂತ ದಿನಗಳಲ್ಲಿ. ಪ್ರೆಸೆಂಟ್ ಮೂಮೆಂಟ್ ಏನೋ ಕ್ಲಿಯರ್ ಆಗಿ ಇದೆ, ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ, ಬಟ್ ಬರುವಂತ ದಿನಗಳಲ್ಲಿ ನಿಮ್ಗೆ ಸ್ವಲ್ಪ ಯಾವುದೋ ಒಂದು ಮ್ಯಾಟರ್ ಅನ್ನ ತಗೊಂಡು ವಿಚಾರ ಮಾಡ್ತೀರಾ, ಸ್ವಲ್ಪ ಡಿಪ್ರೆಸ್ಡ್ ಆಗಿರುವಂತದ್ದು ಎನರ್ಜಿ ಕಾಣ್ತಾ ಇದೆ. ನೆಗೆಟಿವಿಟಿ ತುಂಬಿಕೊಳ್ತಾ ಇದ್ದೀರಾ, ಯಾಕಂದ್ರೆ ನಿಮ್ಮಷ್ಟಕ್ಕೆ ನೀವೇ ಅದನ್ನ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನುವಂತ ಎನರ್ಜೀಸ್ ಎಲ್ಲ ನನಗೆ ಬರ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಚೆನ್ನಾಗಿದೆ. ಬರುವಂತ ದಿನಗಳಲ್ಲಿ ಅದನ್ನೆಲ್ಲ ನೀವು ಬೀಟ್ ಮಾಡ್ತೀರಾ. ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ನೋಡಿ, ರೀಸನ್ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ, ವಿಚಾರಗಳಂತ ಏನ್ ನಾನು ಹೇಳಿದೆ. ಕೆಲವೊಂದ್ಸಾರಿ ಏನಾಗುತ್ತೆ, ಇಲ್ಲಿ ಹೆಲ್ತ್ ಆಸ್ಪೆಕ್ಟ್ ಇಂದ ನಾನು ನೋಡಿದಾಗ ನೀವು ನಿಮ್ಮ ಅಗ್ರೆಷನ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಅಗ್ರೆಷನ್ ಮೇಲೆ ಸ್ವಲ್ಪ ನೀವು ನಿಯಂತ್ರಣ ತಗೋಬೇಕು, ಸಿಟ್ಟನ್ನ ಕಡಿಮೆ ಮಾಡ್ಬೇಕು. ತುಂಬಾ ಸಿಟ್ಟಿಗೆ ಬಂದ್ಬಿಡ್ತೀರಾ ಅಂತ ಅನಿಸ್ತಾ ಇದೆ. BP ರೈಸ್ ಆಗುತ್ತೆ ಅವಾಗ ನಿಮ್ಗೆ. ಇದು ಎಷ್ಟು ರೆಸೊನೇಟ್ ಆಗುತ್ತೆ ನನ್ಗೆ ಒಂದ್ಸಾರಿ ತಿಳಿಸಿ, ಯಾಕಂತಂದ್ರೆ ಕಾರ್ಡ್ ನಿಮ್ಗೆ ಅದೇ ಹೇಳ್ತಾ ಇದೆ. ತುಂಬಾ ಬೇಗ ಕೋಪ ಮಾಡ್ಕೊಳ್ತೀರಾ ವೃಷಭ ರಾಶಿಯವರೇ. ಯಾಕೆ ಈ ರೀತಿ ನೋಡಿ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ರೆಸ್ಟ್ರಿಕ್ಷನ್ಸ್ ಮಾಡಬೇಡಿ. ಯಾಕಂತಂದ್ರೆ ಕೆಲವೊಂದ್ಸಾರಿ ಏನಾಗುತ್ತೆ, ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ನೀವು ತುಂಬಾ ರಿಲಿಜಿಯನ್ ಪರ್ಸನ್ ಅಂತ ಹೇಳ್ಬಹುದು. ಈ ರೀತಿನೇ ಇರ್ಬೇಕು, ಹೀಗೆ ಇರ್ಬೇಕು ಅನ್ನೋವಂಥದ್ದು ಥಾಟ್ಸ್ ಎಲ್ಲ ನಿಮ್ಗೆ ಇರುವಂತದ್ದು. ಸೊ ಈ ಒಂದು ಮೂಮೆಂಟ್ ಅಲ್ಲಿ ಯಾರಾದ್ರೂ ಅದನ್ನ ಬ್ರೇಕ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಅದು ಆಗ್ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ನೀವು ಏನಾದ್ರೂ ಸಜೆಷನ್ಸ್ ಕೊಡ್ತೀರಾ, ಅವರಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ವಾ, ಹಾಗಾಗಿ ನಿಮ್ಗೆ ಸ್ವಲ್ಪ ಅದನ್ನ ಥಿಂಕ್ ಮಾಡ್ತೀರಾ. ಸೊ ಇಲ್ಲಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ರೆಸ್ಟ್ರಿಕ್ಷನ್ಸ್ ಎಲ್ಲ ಬೇಡ. ಯಾಕಂತಂದ್ರೆ ಜನರೇಷನ್ ಯಾವ ರೀತಿ ಇದೆ, ಇರ್ಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಜನರೇಷನ್ ಏನಿದೆ ಆ ರೀತಿಯಾಗಿ ನಾವು ಮೂವ್ ಆಗ್ಬೇಕಾಗತ್ತೆ. ನಮ್ಮ ಒಂದು ಥಾಟ್ಸ್ ಬೇರೆ ಇರುತ್ತೆ, ಅವರ ಒಂದು ಥಾಟ್ಸ್ ಬೇರೆ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ನಮ್ಗೆ ಬಂತು ಅಂತಂದ್ರೆ ಎಲ್ಲಾನು ಕ್ಲಿಯರ್ ಆಗುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಗೈಡ್ ಮಾಡ್ತಾ ಇದೆ. ಓಕೆ, ಸೊ ತುಂಬಾ ಬ್ಯೂಟಿಫುಲ್ ಆದಂತ ಎನರ್ಜಿ ಅಂತ ಹೇಳ್ಬೋದು. ನಿಮ್ಗೆ ಎಷ್ಟು ರೆಸೊನೇಟ್ ಆಯ್ತು ನನ್ಗೆ ಒಂದ್ಸಾರಿ ಕಮೆಂಟ್ ಅಲ್ಲಿ ಹೇಳಿ. ಇನ್ನು ನಾನು ಕರಿಯರ್ ವೈಸ್ ನೋಡಿದಾಗ ನೋಡಿ, ತುಂಬಾ ಚೆನ್ನಾಗಿದೆ. ಏನ್ ಕರಿಯರ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಗೆ ಬರುವಂತ ದಿನಗಳಲ್ಲಿ ಇವಾಗ ಕೂಡ ನಿಮ್ಗೆ ಏನೋ ಹೊಸ ಹೊಸ ಐಡಿಯಾಸ್ ಬರ್ತಾ ಇದೆ. ಕರಿಯರ್ ಅಲ್ಲಿ ಇಂಪ್ರೂವ್ಮೆಂಟ್ ಯಾವ ರೀತಿ ಮಾಡ್ಕೋಬೇಕು, ಏನು ಬೇರೆ ಬೇರೆ ರೀತಿಯಿಂದ ನೀವು ವಿಚಾರಗಳನ್ನ ಇವಾಗ ಆಲ್ರೆಡಿ ನಿಮ್ಮ ಮೈಂಡ್ ಅಲ್ಲಿ ತರ್ತಾ ಇದ್ದೀರಾ. ಏನ್ ಮಾಡ್ಬೇಕು, ಕ್ರಿಯೇಟಿವಿಟಿ ಮಾಡೋದಿರ್ಬೋದು, ಮತ್ತೆ ಏನಾದ್ರೂ ಪ್ಲಾನಿಂಗ್ಸ್ ಇದೆಯಾ,
ಅಂದ್ರೆ ಏನಾದ್ರೂ ಅಪಾರ್ಚುನಿಟೀಸ್ ಬರ್ತಾ ಇವೆಯಾ, ಅದಕ್ಕೆ ನೀವು ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು. ಮತ್ತೆ ಇನ್ನೂ ಒಂದ್ ಹೇಳ್ಬೇಕಂತಂದ್ರೆ ನಿಮ್ಗೆ ಆಲ್ರೆಡಿ ಕರಿಯರ್ ಅಲ್ಲಿ ಬೇರೆ ಬೇರೆ ಅಪಾರ್ಚುನಿಟೀಸ್ ಬರ್ತಾ ಇದಾವೆ ಕೂಡ, ನಾನು ಇಲ್ಲಿ ನೋಡ್ತಾ ಇರುವಂತದ್ದು. ಓಕೆ. ಮತ್ತೆ ಇಲ್ಲಿ ಯಾರನ್ನು ಇಷ್ಟು ಈಸಿಯಾಗಿ ನಂಬ್ಲಿಕ್ಕೆ ಹೋಗ್ಬೇಡಿ. ನಾನ್ ಹೇಳೋದು ತುಂಬಾ ಈಸಿಯಾಗಿ ಅಪಾರ್ಚುನಿಟೀಸ್ ಬಂದಿದ್ಯಾ, ಓಕೆ ನೀವು ಮೂವ್ ಆನ್ ಆಗ್ಬೇಕಾ, ಹಾಗಿದ್ರೆ ಒಂದ್ಸಾರಿ ಏನ್ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈಗ ಯಾರೋ ನಿಮ್ಗೆ ಒಂದು ಪ್ರಪೋಸಲ್ ತಗೊಂಡ್ ಬರ್ತಾರೆ, ಈ ಬಿಸ್ನೆಸ್ ಮಾಡಿ ಚೆನ್ನಾಗಿದೆ, ಇದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ರಿಟರ್ನ್ ಆಗುತ್ತೆ ಅಂತ ಹೇಳಿ ಈ ರೀತಿ ಬರೋ ಅಂತ ಚಾನ್ಸಸ್ ತುಂಬಾನೇ ಇರಬಹುದು. ಬಟ್ ಬರುತ್ತೆ, ಇಲ್ಲಂತಲ್ಲ. ಇಲ್ಲಿ ನೀವ್ ಅದನ್ನ ಥಿಂಕ್ ಮಾಡ್ಬೇಕು, ನೀವು ಮಾಡ್ಬೇಕಾ ಬೇಡ್ವಾ ಅಂತಂದ್ ಹೇಳಿ. ಯಾಕಂತಂದ್ರೆ ಮುಂದೆ ಹೋಗಿ ನೀವೇನೋ ಮಾಡಿದ್ರಿ, ಅಲ್ಲಿಂದ ಏನಾದ್ರೂ ತೊಂದ್ರೆ ಆಯ್ತು ಅಂತಂದ್ರೆ ಅದನ್ನ ಸಫರ್ ನೀವೇ ಆಗ್ಬೇಕಾಗತ್ತೆ. ಸ್ವಲ್ಪ ಆ ರೀತಿ ಆಗುವಂತ ಚಾನ್ಸಸ್ ಕೂಡ ನನ್ಗೆ ಕಾಣ್ತಾ ಇದೆ. ಓಕೆ. ಬಿಸ್ನೆಸ್ ಅಲ್ಲಿ ನಾನು ಹೇಳ್ತಾ ಇರೋಂಥದ್ದು ಸ್ವಲ್ಪ ಲಾಸ್ ಆಗುವಂತ ಚಾನ್ಸಸ್ ನೋಡಿ. ಪ್ರಪೋಸಲ್ ಬರ್ತಾ ಇದೆ ಅಂತ ಹೇಳಿ ಇಮಿಡಿಯೇಟ್ ಆಗಿ ನೀವು ಆಕ್ಷನ್ ತಗೊಳ್ಳಿಕ್ ಹೋಗ್ಬೇಡಿ. ಪ್ರೆಸೆಂಟ್ ಮೂಮೆಂಟ್ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ, ಬಟ್ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿಕ್ ಹೋಗ್ಬೇಡಿ. ಸ್ವಲ್ಪ ವೇಟ್ ಮಾಡಿ. ಯಾಕಂತಂದ್ರೆ ಇಮಿಡಿಯೇಟ್ ಆಗಿ ನೀವೇನು ಒಂದು ಆಕ್ಷನ್ ತಗೊಳ್ತೀರಾ, ಅಲ್ಲಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಹಾರ್ಟ್ ಬ್ರೇಕ್ ಆಗುವಂತ ಅಂದ್ರೆ ಲಾಸಸ್ ಆಗುವಂತ ಚಾನ್ಸಸ್ ಕಾಣ್ತಾ ಇದೆ ಬರುವಂತ ಸಿಚುವೇಶನ್, ಬರುವಂತ ದಿನಗಳಲ್ಲಿ. ಈ 15 ಇಂದ 22 ವರೆಗೂ ವೃಷಭ ರಾಶಿಯವರಿಗೆ ನಾನು ಹೇಳ್ತಾ ಇರುವಂತದ್ದು. ಓಕೆ. ಮತ್ತೆ ಇಲ್ಲಿ ಇನ್ನೂ ನೋಡ್ಬೇಕು ಅಂತಂದ್ರೆ ನೀವು ಅದನ್ನೇನಾದ್ರೂ ನೋಡಿ, ಈ ರೀತಿ ಇದೆ ಅಂತ ನಾ ಮುಂಚಿರ್ತಾನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಬಟ್ ಇವೊಂದು ನೀವೇನಾದ್ರೂ ಮಾಡಿದ್ರೂ ಕೂಡ ಅಪಾರ್ಚುನಿಟಿ ಇನ್ನೂ ಬರುತ್ತೆ ನಿಮ್ಗೆ. ಓಕೆ. ಸೊ 2 ಕಾರ್ಡ್ ಅಲ್ಲಿ ನನ್ಗೆ ಅದೇ ಬರ್ತಾ ಇರುವಂತದ್ದು, ಅಪಾರ್ಚುನಿಟೀಸ್ ಇನ್ನೂ ಬರುತ್ತೆ. ಇದು ಒಂದೇ ಇರೋದಿಲ್ಲ. ಈಗ ಈ ಪ್ರೆಸೆಂಟ್ ಮೂಮೆಂಟ್ ನಿಮ್ಗೆ ಬರ್ತಾ ಇದೆಯಾ, ಓಕೆ ಅದನ್ನ ಸ್ವಲ್ಪ ಹೋಲ್ಡ್ ಅಲ್ಲಿ ಇಡಿ. ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಳಿಕ್ ಹೋಗ್ಬಿಡಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿ. ಸೊ ಮತ್ತೆ ಮುಂದೆ ನಿಮ್ಗೆ ಅಪಾರ್ಚುನಿಟಿ ಬರುತ್ತೆ, ಬೇರೆ ಒಂದು ಆಸ್ಪೆಕ್ಟ್ ಮತ್ತೆ ಪ್ರಪೋಸಲ್ ಬರುವಂತ ಚಾನ್ಸಸ್ ನನ್ಗೆ ಬರುತ್ತೆ, ಡೆಫಿನೆಟ್ ಆಗಿ ಬರುತ್ತೆ. ಸೊ ನೀವು ಥಿಂಕ್ ಮಾಡಿ, ಪ್ಲಾನ್ ಮಾಡ್ಕೊಳ್ಳಿ. ಮುಂದೆ ನೀವು ಥಿಂಕ್ ಮಾಡ್ತೀರಾ ಕೂಡ ಮುಂದೆ ದಿನಗಳಲ್ಲಿ. ಯಾಕಂದ್ರೆ ಒಂದ್ಸಾರಿ ನೀವು ಅದರಿಂದ ಏನಾದ್ರೂ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಮತ್ತೆ ನಿಮ್ಗೆ ಅಪಾರ್ಚುನಿಟಿ ಬಂದಾಗ ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಾ, ಥಿಂಕ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಪ್ಲಾನಿಂಗ್ಸ್ ಮಾಡ್ಕೊಳ್ತೀರಾ. ಓಕೆ. ಸೊ ಈ ರೀತಿ ಎಲ್ಲ ನನ್ಗೆ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಈ ರೀತಿ ನಿಮ್ಗೆ ಒಂದು ಎನರ್ಜೀಸ್ ಕನೆಕ್ಟ್ ಆಗ್ತಾ ಇದೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ನೀವೇನ್ ಮಾಡ್ತೀರಾ, ಡಿಸಿಷನ್ ತಗೊಳ್ತೀರಾ, ಅದು ಸರಿಯಾಗಿರುತ್ತೆ ಬರುವಂತ ದಿನಗಳಲ್ಲಿ. ಓಕೆ. ಯಾಕಂತಂದ್ರೆ ನೀವು ಯಾವ ರೀತಿ ಬಿಸ್ನೆಸ್ ಅಲ್ಲಿ ತುಂಬಾ ಪಳಗಿರ್ತಾರಲ್ವಾ, ಆ ರೀತಿ ಅಂದ್ರೆ ಬಿಸ್ನೆಸ್ ಮೈಂಡ್ ಇಟ್ಕೊಂಡೆ ನೀವು ಮಾಡುವಂತದ್ದು. ಹಾಗಾಗಿ ನಿಮ್ಗೆ ಖಂಡಿತವಾಗೂ ಅದರಿಂದ ಒಳ್ಳೇದಾಗೆ ಆಗತ್ತೆ. ಅದ್ ನೆಕ್ಸ್ಟ್ ನೀವೇನ್ ಡಿಸಿಷನ್ ತಗೊಳ್ತೀರಾ, ಸಡನ್ ಆಗಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಟ್ ನೆಕ್ಸ್ಟ್ ಏನ್ ನೀವು ತಗೊಳ್ತೀರಾ, ನೆಕ್ಸ್ಟ್ ಅಲ್ಲಿ ಯಾವ್ದು ಒಂದು ಅಪಾರ್ಚುನಿಟಿ ನಿಮ್ಗೆ ಬರುತ್ತೆ, ಪ್ರಪೋಸಲ್ ಬರುತ್ತೆ, ಅದ್ರ ಬಗ್ಗೆ ನಾನು ಹೇಳಿದಾಗ ಅದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಓಕೆ. ಈ ಒಂದು ಎನರ್ಜೀಸ್ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಪ್ರೊಫೆಷನಲ್ ಆಗಿ ನೀವು ಅದನ್ನ ಥಿಂಕ್ ಮಾಡ್ಕೊಂಡು ಪಾಸಿಟಿವ್ ಆಗಿ ತಗೊಂಡು ನೀವು ಮಾಡ್ಕೊಂಡು ಹೋಗ್ತೀರಾ. ಓಕೆ. ಇನ್ನು ಹೇಳ್ಬೇಕು ಅಂತಂದ್ರೆ ಸ್ವಲ್ಪ ನಿಮ್ಮ ಒಂದು ಝೋನ್ ಅಲ್ಲಿ ಯಾರು ನಿಮ್ಮ ಕಲೀಗ್ಸ್ ಇರ್ತಾರೆ ಎಲ್ರ ಜೊತೆಗೆ ಸ್ವಲ್ಪ ರೆಸ್ಪೆಕ್ಟ್ ಇಂದ ನೀವು ಮಾತಾಡ್ಕೊಂಡು ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಬಿಲ್ಡ್ ಆಗುತ್ತೆ ನಿಮ್ಮ ಜಾಬ್ ಅಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ ಅಂತ ಹೇಳಿ ಎನರ್ಜೀಸ್ ಬರ್ತಾ ಇದೆ. ರೆಸ್ಪೆಕ್ಟ್ಫುಲ್ ಆಗಿ ಅವ್ರ ಜೊತೆಗೆ ಕಮ್ಯುನಿಕೇಶನ್ ಮಾಡಿ ನಿಮ್ಗೆ ಒಳ್ಳೇದಾಗತ್ತೆ. ಓಕೆ. ಇನ್ನು ನಾನು ರಿಲೇಶನ್ಶಿಪ್ ವೈಸ್ ನೋಡಿದಾಗ ನೋಡಿ, ರಿಲೇಶನ್ಶಿಪ್ ಅಲ್ಲಿ ಕೂಡ ಸ್ವಲ್ಪ ಯಾಕೋ ನೀವು ನಿಮ್ಮ ಪಾರ್ಟ್ನರ್ಗೆ ಟೈಮ್ ಕೊಡ್ತಾ ಇಲ್ಲ. ಓಕೆ. ನಿಮ್ಮ ಪಾರ್ಟ್ನರ್ ತುಂಬಾ ಡಿಸಪಾಯಿಂಟ್ಮೆಂಟ್ ಆಗಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇರುವಂತದ್ದು. ಯಾಕಂದ್ರೆ ನಿಮ್ಮ ಒಂದು ಫೋಕಸ್ ಎಲ್ಲಿದೆ ಹೇಳಿ, ನಿಮ್ಮ ಫೋಕಸ್ ಕರಿಯರ್ ಮೇಲೆ ಇದೆ. ಸ್ವಲ್ಪ ಎಲ್ಲೋ ಪ್ರೆಸೆಂಟ್ ಮೂಮೆಂಟ್ ನನ್ಗೆ ಆ ರೀತಿ ಫೀಲ್ ಆಗ್ತಾ ಇದೆ. ನಿಮ್ಮ ಫೋಕಸ್ ಬೇರೆ ಕಡೆ ಇದೆ, ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ. ಹಾಗಾಗಿ ನೀವು ನಿಮ್ಮ ಪಾರ್ಟ್ನರ್ಗೆ ಸ್ವಲ್ಪ ನೀವು
ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರು ಏನಾದ್ರೂ ಈ ರೀತಿ ಜಗಳ ಮಾಡೋದು ಅದು ಏನಾದ್ರೂ ಮಾಡ್ತಾ ಇರ್ಬೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಅಫ್ಕೋರ್ಸ್ ನಿಮ್ಗೆ ಆಗ್ತಾ ಇಲ್ಲ ಕೂಡ, ಯಾಕಂದ್ರೆ ನೀವು ಬಿಸಿ ಇದ್ದೀರಾ ಬೇರೆ ಒಂದ್ ಕಡೆ. ಓಕೆ, ಬಟ್ ಇದನ್ನ ನೀವು ಕವರ್ ಅಪ್ ಮಾಡ್ಕೊಳ್ತೀರಾ ಬರುವಂತ ದಿನಗಳಲ್ಲಿ. ಓಕೆ, ಅವ್ರು ಏನೇ ನಿಮ್ಮಿಂದ ಸಿಟ್ಟಾಗಿದ್ದಾರೆ, ನೀವು ಕನ್ವಿನ್ಸ್ ಮಾಡ್ತೀರಾ, ನೀವು ಅವ್ರ ಜೊತೆಗೆ ಚೆನ್ನಾಗಿ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ತೀರಾ. ಓಕೆ, ಅವರು ತುಂಬಾ ಹ್ಯಾಪಿ ಆಗಿರ್ತಾರೆ. ತುಂಬಾ ಹ್ಯಾಪಿ ಆಗಿರುವಂತ ಎನರ್ಜಿ ನನ್ಗೆ ಕಾಣ್ತಾ ಇದೆ. ನೀವು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಒಂದೇ ಹೇಳ್ಬೇಕಂತಂದ್ರೆ. ಕನ್ವಿನ್ಸಿಂಗ್ ಗೊತ್ತು ನಿಮ್ಗೆ, ಯಾವ ರೀತಿ ಕನ್ವಿನ್ಸ್ ಮಾಡ್ಬೇಕು ಅಂತ ಹೇಳಿ. ಸೊ ಬರೋ ಅಂತ ದಿನಗಳಲ್ಲಿ ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀರಾ. ಎಲ್ಲಾದ್ರೂ ಗೆಟ್ ಟುಗೆದರ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲಾದ್ರೂ ಒಂದು ಸಣ್ಣದಾದಂತ ಒಂದು ಪಿಕ್ನಿಕ್ ಅಥವಾ ಟ್ರಾವೆಲ್ ಮಾಡುವಂತ ಚಾನ್ಸಸ್ ಕೂಡ ನನ್ಗೆ ಕಾಣ್ತಾ ಇದೆ. ಒಂದು ಪಾರ್ಟಿ ಅರೇಂಜ್ಮೆಂಟ್ ಇರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆಗೆ. ಒಂದು ಸೆಲೆಬ್ರೇಟ್ ಮಾಡ್ಕೊಳ್ತೀರಾ. ಸೆಲೆಬ್ರೇಷನ್ ಒಂದು ಮೇ ಬಿ ನಿಮ್ಮ ಒಂದು ಇದರಲ್ಲಿ ಜಾಬ್ ಅಲ್ಲಿ ಏನಾದ್ರೂ ಆಗಿರುವಂತದ್ದು ಅದನ್ನ ನೀವು ಸೆಲೆಬ್ರೇಟ್ ಕೂಡ ಮಾಡುವಂತದ್ದು ಎನರ್ಜೀಸ್ ಎಲ್ಲ ನನ್ಗೆ ಕಾಣ್ತಾ ಇದೆ. ಎಲ್ರು ನಿಮ್ಗೆ ಫ್ಯಾಮಿಲಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಕೊಲೀಗ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ. ನೀವು ಕನೆಕ್ಟ್ ಆಗಿ, ಜನರ ಜೊತೆಗೆ ಕನೆಕ್ಟ್ ಆಗಿ, ನೀವು ಎಷ್ಟು ಕನೆಕ್ಟ್ ಆಗ್ತೀರಾ ಅಷ್ಟು ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಎಲ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ನೀವು ಅವ್ರ ಜೊತೆಗೆ ಕನೆಕ್ಟ್ ಆಗಬೇಕು, ಕಮ್ಯುನಿಕೇಟ್ ಮಾಡಬೇಕು. ರಿಲೇಶನ್ಶಿಪ್ ವೈಸ್ ನಾನು ನೋಡ್ತಾ ಇದ್ದೀನಿ, ಏನು ತೊಂದರೆ ಅಂತ ಬರ್ತಾ ಇಲ್ಲ. ತುಂಬಾ ಇವಾಗ ಋಷಭ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಎಲ್ಲ ನನಗೆ ಬಂದಿದೆ, ಕಾಣ್ತಾ ಇದೆ ಇಲ್ಲಿ. ಓಕೆ, ಸೊ ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಎಷ್ಟು ಕನೆಕ್ಟ್ ಆಯಿತು ಅಂತ ಹೇಳಿ ಖಂಡಿತ ನನಗೆ ತಿಳಿಸಿ. ಮತ್ತೆ ರೀಡಿಂಗ್ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ, ಆಯ್ತಾ? ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.